Hello everyone, welcome to Sri Raksha Academy. In today's video, we are going to learn English language. Whether you have chosen language 1 as English or language 2 as English, this one video or this one complete series is for you. Okay. So, first ನಾವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ CTET ಎಕ್ಸಾಮ್ದಲ್ಲಿ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಪೇಪರ್ 1 ಅಥವಾ ಪೇಪರ್ 2 ಓಕೆ ಪೇಪರ್ 1 ಆರ್ ಪೇಪರ್ 2 ಕಾಮನ್ ಆಗಿ ಒಂದು ಲ್ಯಾಂಗ್ವೇಜನ್ನು ನಾವು ತಗೋಬೇಕು, ದಟ್ ಈಸ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಎಷ್ಟು ಮಾರ್ಕ್ಸನ್ನು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಅಂದರೆ 30 ಮಾರ್ಕ್ಸ್. ಓಕೆ, 30 ಮಾರ್ಕ್ಸನ್ನು ನಾವು 4 ಪಾರ್ಟ್ಸ್ದಲ್ಲಿ ಡಿವೈಡ್ ಮಾಡ್ಕೋತೀವಿ. 4 ಪಾರ್ಟ್ಸ್ದಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಆಗ್ತದೆ ಅಂದರೆ ಪ್ಯಾಸೇಜ್ ರೀಡಿಂಗ್, ಸೆಕೆಂಡ್ ಒನ್ ಪೋಯಮ್, ಬೇಸ್ಡ್ ಆನ್ ಪೋಯಮ್ ಕ್ವೆಶನ್ಸ್ ಆಗುತ್ತೆ. ನೆಕ್ಸ್ಟ್ ಗ್ರಾಮರ್ ಆ್ಯಂಡ್ ದ ಲಾಸ್ಟ್ ಒನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಒನ್ ಪೆಡಗಾಜಿ. ಇದೊಂದು ಎಕ್ಸಾಮ್ ಬಹಳ ಈಸಿ ಆಗಿರುವಂತಹ ಎಕ್ಸಾಮ್ ಆಗಿದೆ. ಓಕೆ, 150 ಮಾರ್ಕ್ಸ್, ಇನ್ ದ್ಯಾಟ್ 30 ಮಾರ್ಕ್ಸ್ ಇಸ್ ಫಾರ್ ಇಂಗ್ಲೀಷ್. If you want to become a pro in English, watch this series completely because ನಿಮಗೆ ಇದೊಂದು ಸಿರೀಸ್ದಿಂದ 25+ ಮಾರ್ಕ್ಸ್ ಕಂಪಲ್ಸರಿ 100% ಸಿಕ್ಕೇ ಸಿಗುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ಇದನ್ನು ಒಂದು ಸೀರೀಸನ್ನು ನೋಡಬೇಕು. CTET एग्ज़ाम में अगर आपको 30 में से 25+ स्कोर करना है, अगर लैंग्वेज 1 और लैंग्वेज 2 अगर आपने लिया है और आपको 25+ स्कोर करना है, तो ये जो इंग्लिश की सीरीज़ चलने वाली है इस श्री रक्षा एकेडमी चैनल के ऊपर हमारे साथ बने रहिए और हमारे टेलीग्राम चैनल और व्हाट्सएप चैनल को ऐड करिए. उस पर आपको कम्प्लीटली जो भी नोट्स इस सीरीज़ के बाद में होंगे वो सब कुछ मिलेंगे. तो इसमें हम क्या करेंगे, हम इसमें पूरे PYQs, जो PYQs प्रीवियस ईयर क्वेश्चन पेपर्स है, उनको सॉल्व करेंगे और बेसिक जो भी बेसिक हमारा स्ट्रॉन्ग नहीं है तो उस बेसिक को हम स्ट्रॉन्ग करेंगे एज ग्रामर, एज लैंग्वेज, एज रीडिंग. ओके, तो इसमें बेसिकली बहुत इंपॉर्टेंट है हमारे स्किल्स को अप्लाई करना, विच इज़ LSRW, लिसनिंग, स्पीकिंग, राइटिंग एंड रीडिंग. ओके, सो इस चारों स्किल्स को हम अडाप्ट करेंगे बिकॉज ये 4 स्किल्स हमें पैसेज और पोयम को हेल्प करेंगे. ಇವಾಗ LSRW ಅನ್ನು ನಾವು ಸ್ಟ್ರಾಂಗ್ ಮಾಡ್ಕೋಬೇಕು, ಪ್ಯಾಸೇಜ್ ಮತ್ತು ಪೋಯಮನ್ನು ಸಾಲ್ವ್ ಮಾಡ್ಕೋಬೇಕಂದ್ರೆ. ಯಾಕಂದರೆ ಪ್ಯಾಸೇಜ್ ಮತ್ತು ಪೋಯಮ್ದಿಂದನೇ ನಮಗೆ 15 ಮಾರ್ಕ್ಸ್ ಕೈಯಲ್ಲಿರುತ್ತೆ. ಇಲ್ಲಾದರೂ 12ದಿಂದ 13 ಮಾರ್ಕ್ಸ್ ಕಂಪಲ್ಸರಿ, ಪ್ಯಾಸೇಜ್ದಿಂದ 2 to 3 ಮಾರ್ಕ್ಸ್, ಗ್ರಾಮರ್ದಿಂದ ಸಿಗುತ್ತೆ. ಪೆಡಗಾಜಿ ಇಸ್ ವೆರಿ ಇಂಪಾರ್ಟೆಂಟ್. ಐ ಆಮ್ ರಿಪೀಟಿಂಗ್ ದಿಸ್ ಬಿಕಾಸ್ 15 ಮಾರ್ಕ್ಸ್ ಕಂಪಲ್ಸರಿ ಪೆಡಗಾಜಿದಿಂದ ನಮಗೆ ಸಿಗುತ್ತೆ. ಪೆಡಗಾಜಿ ನಮ್ಮ ಸ್ಟ್ರಾಂಗ್ ಇತ್ತಂದರೆ ಉಳಿದ 4 ಏನು ವಿಷಯಗಳು ಬರುತ್ತೆ ಆ 4 ವಿಷಯಗಳಿಗೂ ಇದೇ ಪೆಡಗಾಜಿಯನ್ನು ನಾವು ಬೇರೆ ಲ್ಯಾಂಗ್ವೇಜ್ದಲ್ಲಿ ಅಪ್ಲೈ ಮಾಡಿ ಅದನ್ನು ಯೂಸ್ ಮಾಡ್ಕೋಬಹುದು. ಓಕೆ, ಸೊ don't waste your time, stay confident and stay focused to this series, and let's begin this video. So answer the first question, complete the given analog system. Okay, so analog system dalli ಒಂದು एनालॉग सिस्टम ಮೇಲೆ ಒಂದು क्वेश्चन कंपल्सरी बरुत्ते. एनालॉग सिस्टम के ऊपर एक क्वेश्चन कंपल्सरी आएगा. एनालॉग सिस्टम क्या है? एनालॉग सिस्टम वो है जो पहले और सेकंड वर्ड्स को एक दूसरे के साथ में मीनिंग देता है. थर्ड वर्ड और फोर्थ वर्ड का मीनिंग हमें ढूंढना रहता है. ಒಂದನೇ ಪದ ಮತ್ತು ಎರಡನೇ ಪದದಲ್ಲಿ ಸಂಬಂಧ ಆಲ್ರೆಡಿ ಇರುತ್ತೆ. ಥರ್ಡ್ ಮತ್ತು ಫೋರ್ತ್ ಶಬ್ದದಲ್ಲಿ ನಾವೇನು ಮಾಡ್ಕೋಬೇಕಂದ್ರೆ ಆನ್ಸರನ್ನು ಹುಡುಕಬೇಕು. ಇದೊಂದು ಸಿರೀಸ್ದಲ್ಲಿ ನಾನು ನಿಮ್ಗೆ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೀನಿ, ವೆರಿ ಇಂಪಾರ್ಟೆಂಟ್. ಓಕೆ, ಟಿಪ್ಸ್ ಇದ್ದು ಅಂದರೆ ನೀವು ಈಸಿಲಿ ಏನು ಮಾಡ್ಕೋಬೋದು ಅಂದರೆ ಅದನ್ನು ಆ ಕ್ವೆಶನನ್ನು ಅಡಾಪ್ಟ್ ಮಾಡ್ಕೋಬೋದು. ಟಿಪ್ ನಂಬರ್ 1 ಏನಿದೆ ಅಂದರೆ ನೀವೆಲ್ಲರೂ ಲ್ಯಾಂಗ್ವೇಜ್ ಬುಕ್, NCERT ಲ್ಯಾಂಗ್ವೇಜ್ ಬುಕ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಬುಕ್. ಓಕೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಬುಕ್ ನೀವೇನು ಮಾಡಬೇಕಂದ್ರೆ ಫಾಲೋ ಮಾಡ್ಕೋಬೇಕು. ಏನು ಫಾಲೋ ಮಾಡಬೇಕಂದ್ರೆ ಗ್ಲಾಸರಿ ವರ್ಡ್ಸ್ ನೀವು ಗ್ಲಾಸರಿ ವರ್ಡ್ಸನ್ನು ಫಾಲೋ ಮಾಡ್ಕೋಬೇಕು. ಗ್ಲಾಸರಿ ವರ್ಡ್ಸ್ದಿಂದನೇ ಕ್ವಶನ್ ಆಗುತ್ತೆ.
ಓಕೆ 1 ಕ್ವೆಶನ್ ಆರ್ 2 ಕ್ವೆಶನ್ ಕಂಪಲ್ಸರಿ ಗ್ಲಾಸರಿ ವರ್ಡ್ಸ್ ಮೇಲೆ ಬರುತ್ತೆ. ಈ ಗ್ಲಾಸರಿ ವರ್ಡನ್ನು ಏನು ಮಾಡಬೇಕು, ಗ್ಲಾಸರಿ ವರ್ಡನ್ನು ಡೇ ಟು ಡೇ ಲೈಫ್ದಲ್ಲಿ ನೀವೇನು ಮಾಡಬೇಕು, ಯೂಸ್ ಮಾಡ್ಕೋಬೇಕು. ಅವಾಗ ಮಾತ್ರ ಆ ವರ್ಡ್ಸ್ ನಿಮಗೆ ಡೈಲಿ ನೆನಪಿರುತ್ತೆ. ಓಕೆ, ಸೊ ರೀಡ್ ದ ಕ್ವೆಶನ್. ಗಾರ್ಜಿಯಸ್ ಮೀನಿಂಗ್ ಇಸ್ ಬ್ಯೂಟಿಫುಲ್. ನಾವು ಅಂಡರ್ಸ್ಟ್ಯಾಂಡ್. ಟ್ರ್ಯಾಂಕ್ವಿಲ್. ಓಕೆ, ಟ್ರ್ಯಾಂಕ್ವಿಲ್ ಮೀನಿಂಗ್ ಏನಿದೆ? ಸೊ ಇದೊಂದು ಕ್ವೆಶನ್ನು ಬೇಸ್ಡ್ ಆನ್ ಸಿನೋನಿಮ್ ಮೇಲೆ ಆಗಿದೆ. ಸಿನೋನಿಮ್, ಆ್ಯಂಟೋನಿಮ್, ಪಾರ್ಟ್ಸ್ ಆಫ್ ಸ್ಪೀಚ್, ಫಿಗರ್ಸ್ ಆಫ್ ಸ್ಪೀಚ್, ಇವೇ ಗ್रामर पार्ट ಬರ್ತಿದೆ, ಮತ್ತು ಎಕ್ಸ್ಟ್ರಾ ಏನೂ ಬರೋದಿಲ್ಲ. इन सबको छोड़ के और कुछ भी नहीं आता ग्रामर में. डोंट पैनिक अबाउट ग्रामर. ओके, ग्रामर में और कुछ भी नहीं है. मैं जो भी सीरीज़ में कराऊंगी वही क्वेश्चन रिपीट होगा एंड आई एम श्योर कि अगर आप लोग वो प्रैक्टिस करेंगे तो आपका ईजिली सीटेड क्रैक हो जाएगा. ओके, डोंट पैनिक. ट्रैंक्विल का मीनिंग क्या है? ब्लू ग्रीन, मिस्टी, चॉपी, पीसफुल. अगर तुम लोग ग्लॉसरी वर्ड्स करोगे तो ईजिली तुमको पता चल जाएगा कि इसका आंसर है पीसफुल. ओके, लेट्स मूव टू दी सेकेंड क्वेश्चन. नाउ सी, पार्ट्स ऑफ स्पीच के ऊपर मैंने आपको पहले ही बताया कि पार्ट्स ऑफ स्पीच के ऊपर एक क्वेश्चन कंपल्सरी आएगा. अभी हमें सिनोनिम से 1 मार्क्स मिल गया है ऑलरेडी, और पार्ट्स ऑफ स्पीच का सेकेंड हमारा मार्क्स मिल जाएगा. फैबुलस सनराइजेस एंड स्टनिंग सनसेट लीव द विजिटर्स एब्स्ट्रैक्ट. ओके, तो ये आर नहीं आना चाहिए था, सनराइजेस होना चाहिए था. स्पेलिंग मिस्टेक है. फैबुलस सनराइजेस एंड स्टनिंग सनसेट लीव द विजिटर एब्स्ट्रैक्ट. अभी हमें क्या करना है? पार्ट्स ऑफ स्पीच अंडरलाइन वर्ड जो है उसको हमें फाइंड आउट करना है कि वो कौन से पार्ट ऑफ स्पीच में आएगा. तो एज वी ऑल नो दैट पार्ट्स ऑफ स्पीच, कितने पार्ट्स ऑफ स्पीच हैं? ठीक है, तो पार्ट्स ऑफ स्पीच हमारे कितने हैं? 8 है. तो अगर तुम लोगों को सभी पार्ट्स ऑफ स्पीच तुम परफेक्ट हो तो तुम्हें ईजिली ये ऑलरेडी पता चल गया होगा कि इसका आंसर क्या है. अगर तुम लोगों को पार्ट्स ऑफ स्पीच नहीं पता है, तुमको बेसिक ही स्ट्रॉन्ग नहीं है, तो कमेंट करो कि तुम्हें पार्ट्स ऑफ स्पीच के ऊपर एक कंप्लीट वीडियो चाहिए. तो मैं तुम लोगों को 8 पार्ट्स ऑफ स्पीच का एक कंप्लीट वीडियो बना के दे दूँगी. तो अभी हमें फाइंड ಔಟ್ करना है ಸನ್ರೈಸಸ್ और एब्स्ट्रैक्ट. ಸನ್ರೈಸಸ್ ಮತ್ತು ಆಬ್ಸ್ಟ್ರಾಕ್ಟ್ ಅನ್ನೋದು ಶಬ್ದಗಳು ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಬರುತ್ತೆ. ಓಕೆ, ಸನ್ರೈಸಸ್ ಅನ್ನೋದು ನೌನ್. ಸೊ ಒಂದೇ ಒಂದು ಆಪ್ಷನ್ ರೆಡಿ ಇದೆ ನಮ್ಮಲ್ಲಿ. ಓಕೆ, ನೌನ್ ಆ್ಯಂಡ್ ಆಡ್ಜೆಕ್ಟಿವ್. ಸನ್ರೈಸಸ್ ಅನ್ನೋದು ನೌನ್, ಆಬ್ಸ್ಟ್ರಾಕ್ಟ್ ಅನ್ನೋದು adjective, because adjective ಅನ್ನೋದು an adjective is a word that describes or gives more information about a noun or pronoun. sunrise ಅನ್ನೋದು noun. ಓಕೆ, noun ಮತ್ತು pronounಗಳ ಬಗ್ಗೆ ನಮಗೆ ಮೋರ್ ಇನ್ಫಾರ್ಮೇಷನ್ ಕೊಡೋದನ್ನೇ adjective. ಸೊ ನೌನು ಇದೆ, adjectiveನೂ ಇದೆ. ಸೊ ಅವರ್ ಸೆಕೆಂಡ್ ಕ್ವೆಶನ್ ಆನ್ಸರ್ ಈಸ್ noun and adjective. ಲೆಟ್ಸ್ ಮೂವ್ ಟು ದಿ ಥರ್ಡ್ ಕ್ವೆಶನ್. Okay, so moving to the third question, identify the parts of speech. Again one question, parts of speech ಮೇಲೆ ಈಗ ನಾವೇನು ಮಾಡಬೇಕು, ಅಂಡರ್ಲೈನ್ ವರ್ಡ್ ಯಾವುದಿದೆ ಅದನ್ನು ನಾವು ಹುಡುಕಬೇಕು. ವೈಲ್ಡ್ ಆ್ಯಂಡ್ ಡೇಂಜರಸ್. ಈಗ ಯಾರು ನೀವು ಆಲ್ರೆಡಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಪ್ರೋ ಆಗಿದ್ದೀರಿ, ನಿಮ್ಗೆ ಈ ಶಬ್ದ ಓದಿದ ಕೂಡಲೇ ನಿಮ್ಗೆ ಗೊತ್ತಾಗೇ ಬಿಡುತ್ತೆ ಇದು ಯಾವ ಒಂದು ಪಾರ್ಟ್ದಲ್ಲಿ ಬರುತ್ತೆ ಅಂತ ಹೇಳಿ. ಓಕೆ, ಸೊ ಹೀ ವಾಸ್ ವೈಲ್ಡ್ ಆ್ಯಂಡ್ ಲಿಟಲ್ ಡೇಂಜರಸ್ ಸಬ್ಜೆಕ್ಟ್ ಟು ಮೂಡ್ಸ್ ಆ್ಯಂಡ್ ಇಂಪಲ್ಸಸ್. ಹೀ ಅನ್ನೋದು ಎಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ, ನಾಮಪದದ ಬದಲಾಗಿ ಬಳಸುವಂತಹ ಪದಗಳು, ಪ್ರೊನೌನ್. ವೈಲ್ಡ್ ಮತ್ತು ಡೇಂಜರಸ್, ಹೀ ಅಂದರೆ ಆ ವ್ಯಕ್ತಿಯ ವಿಶೇಷತೆಗಳು, ಗುಣಗಳನ್ನು ಅವರು ವ್ಯಕ್ತಪಡಿಸುತ್ತಿದ್ದಾರೆ. ಅವ್ರು ನಮ್ಗೆ ಹೇಳ್ತಿದ್ದಾರೆ, एक इंसान है जो उसका हमें जो भी उसका कैरेक्टर है वो हमें बता रहा है, वाइल्ड है और थोड़ा बहुत डेंजरस भी है. तो वैसे जो शब्द आते हैं वो सिर्फ और सिर्फ एडजेक्टिव में आते हैं. ठीक है, वाइल्ड ಅನ್ನೋದು एडजेक्टिव एंड डेंजरस ಅನ್ನೋದು ಕೂಡ एडजेक्टिव. ಕಂಪ್ಲೀಟ್ಲಿ ನಿಮ್ಗೆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಾದರೆ ಮಾತ್ರ ನೀವು ಈಸಿಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲಿನ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಮೂವಿಂಗ್ ಟು ದಿ ಫೋರ್ತ್ ಕ್ವೆಶನ್. ಓಕೆ, ವಿಚ್ ವರ್ಡ್ ಕ್ಯಾನ್ ಬಿ ನಿಯರೆಸ್ಟ್? ರೀಡ್ ದ ಕ್ವೆಶನ್ ಕೇರ್ಫುಲಿ. ನಿಯರೆಸ್ಟ್ ಸಿನೋನಿಮ್ ಫಾರ್ ವರ್ಡ್ ಇನ್ಸ್ಟಿಂಕ್ಟ್. ಓಕೆ, ಡೂ ದ ಗ್ಲಾಸರಿ ವರ್ಡ್ಸ್, ವೆರಿ ಇಂಪಾರ್ಟೆಂಟ್. ಸಿನೋನಿಮ್, ಆ್ಯಂಟೋನಿಮ್, ಸಿನೋನಿಮ್ ಮೇಲೆ ಒಂದು ಕ್ವೆಶನ್ ಫಿಕ್ಸ್. ಇವಾಗ ಸಿನೋನಿಮದ
ಇನ್ಸ್ಟಿಂಕ್ಟ್ ವರ್ಡ್ ಇದೆ. ಈಗ ನಾವು ಸಿನೋನಿಮಿಕ್ ಏನು ಹೇಳ್ತೀವಿ ಕನ್ನಡದಾಗ? ಸಮಾನಾರ್ಥಕ ಪದಗಳು. ಇದರ ಸಮಾನ ಅರ್ಥ ಕೊಡುವಂತಹ ಇದರಲ್ಲಿ ಯಾವುದು ಶಬ್ದ ಬರುತ್ತೆ? ಹೇಟರ್ಡ್, ಅಫಿನಿಟಿ, ಪ್ರಿಮೋನಿಷನ್, ಇನ್ಕ್ಲಿನೇಷನ್. ಹೇಟರ್ಡ್ ಇನ್ಸ್ಟಿಂಕ್ಟ್ ಸೇಮ್ ಆಗಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ದಿಸ್ ಈಸ್ ಡಿಸ್ಲೈಕಿಂಗ್ ಸಮಥಿಂಗ್. ಹೇಟರ್ಡ್ ಯಾವ ವಸ್ತು, ವ್ಯಕ್ತಿ ನಮಗೆ ಇಷ್ಟ ಇಲ್ಲ, ಆ ಒಂದು ವಿಷಯದಲ್ಲಿ ನಾವು ಇದು ಒಂದು ವರ್ಡನ್ನು ಯೂಸ್ ಮಾಡ್ತೀವಿ. ಅಫಿನಿಟಿ ಅಂದರೆ ಏನು? ಅಟ್ರಾಕ್ಷನ್ ಆರ್ ಕನೆಕ್ಷನ್. ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿ ವರ್ಡ್ ಆ್ಯಂಡ್ ಯೂಸ್ ಇಟ್ ಇನ್ ಯೋರ್ ಡೇ ಟು ಡೇ ಲೈಫ್. ಪ್ರಿಮೋನಿಷನ್ ಅನ್ನೋದು ಏನು? ಅ ಸ್ಟ್ರಾಂಗ್ ಫೀಲಿಂಗ್ ಆರ್ ಸೆನ್ಸ್, ಓಕೆ, ದ್ಯಾಟ್ ಸಮಥಿಂಗ್ ಈಸ್ ಅಬೌಟ್ ಟು ಹ್ಯಾಪನ್. strong feeling, about something happening. Okay, next, instinct. It is a sudden reaction, or sudden feeling. ಇದನ್ನು ನಾವು ಯೂಸ್ ಮಾಡ್ತೇವೆ ನೋಡ್ರಿ. I have an instinct that the place is not good, or the food is not good here. Instinct, ಒಂದು ಸಡನ್ ಫೀಲಿಂಗ್. ಓಕೆ, ಸೊ ಸಡನ್ ಫೀಲಿಂಗನ್ನು ತಿಳಿಸೋದನ್ನೇ ಇನ್ಕ್ಲಿನೇಷನ್. ಸಡನ್ ರಿಯಾಕ್ಷನ್ ಆ್ಯಂಡ್ ದ ನಿಯರೆಸ್ಟ್, ಅದಕ್ಕೆ ನಿಯರೆಸ್ಟ್ ಇರುವಂತಹ ಸಿನೋನಿಮ್ ಇನ್ಕ್ಲಿನೇಷನ್. ನೆಕ್ಸ್ಟ್ ಕ್ವೆಶನ್, another question based on analog system. Okay, don't panic here, because analog system just ಕೊಟ್ಟಿರ್ತಾರೆ ಅವರು. ಅನಲಾಗ್ ಸಿಸ್ಟಮ್ದಲ್ಲಿ ಜಸ್ಟ್ ಮೊದಲೆರಡು ಪದಗಳಿಗೆ ಅರ್ಥ ಇರುತ್ತೆ. ಈಗಾಗಲೇ ಅವ್ರು ಏನು ಕೊಟ್ಟಿರು? ಸಿನೋನಿಮ್ ಕೊಟ್ಟಿರು. ಈಗ ನಾವು ಸಿನೋನಿಮ್ ಹುಡುಕ್ಬಾರ್ದು, ಈಗ ನಾವು ಆ್ಯಂಟೋನಿಮ್ ಹುಡುಕ್ಬೇಕು. ಓಕೆ, ಬಿಕಾಸ್ ದಿಸ್ ಕ್ವೆಶನ್ ಈಸ್ ಬೇಸ್ಡ್ ಆನ್ ಆ್ಯಂಟೋನಿಮ್. ಆ್ಯಂಟೋನಿಮ್ ಈಸ್ ನಥಿಂಗ್ ಬಟ್ ಆಪೋಸಿಟ್ ವರ್ಡ್ಸ್. ಇಸಂಟ್ ಇಟ್ ಈಸಿ? ಇಷ್ಟೇ ಗ್ರಾಮರ್ ಇರುತ್ತೆ, ಮತ್ತೇನೂ ಇರೋದಿಲ್ಲ. ಓಕೆ, ಕ್ರೌಡೆಡ್, ಇದ್ರದ ಆ್ಯಂಟೋನಿಮ್ ಏನಿದೆ? ಡೆಸರ್ಟೆಡ್. ಇವಾಗ ನಾವೇನು ಹುಡುಕಬೇಕು? ವೀಗರ್. ವೀಗರ್ ಪದದ ಅರ್ಥ ಮೊದಲು ನಮಗೆ ಗೊತ್ತಿರಬೇಕು. ಅರ್ಥ ಗೊತ್ತಿದ್ರೆ ಮಾತ್ರ ನಾವೇನು ಮಾಡ್ಬೋದು? ಇತರದ ಆ್ಯಂಟೋನಿಮನ್ನು ಹುಡುಕಬಹುದು. ವೀಗರ್ ಅಂದರೆ ಫಿಸಿಕಲಿ ಸ್ಟ್ರಾಂಗ್ ಪೀಪಲ್ಗೆ ನಾವು ವೀಗರ್ ಅಂತ ಹೇಗೆ ಕರಿತೇವೆ, ಅಥವಾ ಫಿಸಿಕಲ್ ಸ್ಟ್ರಾಂಗ್ ಪೀಪಲ್, ದಟ್ ಈಸ್ ವೀಕರ್. ಈಗ ಫಿಸಿಕಲಿ ಸ್ಟ್ರಾಂಗ್ ಇದ್ದವ್ರು ಅಪೋಸಿಟ್ ಏನಾಗ್ತದೆ? ಫಿಸಿಕಲಿ ವೀಕ್ನೆಸ್. ಓಕೆ, ನೆಕ್ಸ್ಟ್ ಸಿ, ಪೆಡಗಾಜಿ ಬಹಳ ಇಂಪಾರ್ಟೆಂಟ್ ಇದ್ದಿದ್ದು. ನೀವು ಇಲ್ಲಿ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದರೆ ನಿಮ್ಮ ಮಾರ್ಕ್ಸ್ ಕೈಯಿಂದ ಹೋಗುತ್ತೆ. ಅದಕ್ಕೆ तुम सबको ये करना है कि पेडागोजी स्ट्रॉन्ग करनी है, क्योंकि पेडागोजी ही सीडीपी में यूज़ होगी. पेडागोजी ही तुम्हारे पूरे जो भी 150 मार्क्स है उसमें से हाफ तो हमारी पेडागोजी ही हो जाएगी. तो जब हमारी पेडागोजी स्ट्रॉन्ग है तो हम इजीली क्या कर सकेंगे? अपना दूसरा क्वेश्चंस भी सॉल्व कर सकेंगे. अभी पेडागोजी देखेंगे. अश्विन नोज ओडिया फ्रॉम हीज बर्थ. क्वेश्चन को अंडरस्टैंड करो, ठीक है. पेडागोजी सॉल्व करते टाइम हमें एवरी टाइम क्वेश्चन को अंडरस्टैंड करना है. अवर टिप नंबर 2 इज फर्स्ट अंडरस्टैंड द क्वेश्चन. इस क्वेश्चन को तुम खुद के ऊपर अडेप्ट कर लो, तभी तुम लोग पेडागोजी इजीली सॉल्व कर सकोगे. एंड ही स्टडीज, क्वेश्चन को देखो, he knows Odia from his birth, but he studies English and Hindi based on this. Which of the following statement is not true? True not true के ऊपर एक क्वेश्चन आ जाएगा. अगर तुमको सेंटेंसेस करेक्टली पता है तो तुम लोग इजीली उस क्वेश्चन का आंसर कर सकोगे. सो रीड द ऑप्शंस. जो हमारा नॉट ट्रू है हमें उसे निकालना है, जो ट्रू है उसे नहीं निकालना है, ठीक है.
ही इज़ इंग्लिश लर्निंग लैंग्वेज एक्विजिशन. अभी तुम लोगों को एक्विजिशन का मीनिंग पता होना चाहिए. अभी एक्विजिशन का मीनिंग क्या है? अगर एक्विजिशन का मीनिंग ही पता नहीं है तो तुम लोग करेक्ट आंसर को भी रॉन्ग डाल दोगे. ಸ್ವಾಧೀನವಾಗುವುದು, ಸ್ವಾಧೀನ ಪಡೆದಿದ್ದು, ಸ್ವಾಧೀನ ಪಡೆಯುವುದು. ठीक है, जो भी हम उसमें परफेक्ट है उसको हमें बोलेंगे एक्विजिशन. जो हमें ज़्यादा कुछ यूज़ मतलब ज़्यादा डे टू डे लाइफ में हम वही लैंग्वेज के ऊपर डिपेंडेंसी पे रहते हैं. प्लस क्या है बोले तो एक्विजिशन हम लोग उसे बहुत इजीली अंडरस्टैंड कर सकते हैं. वो हमारी नेटिव लैंग्वेज जैसे रहता है. ठीक है, तो जिसे हमें फॉर्मल एजुकेशन की ज़रूरत नहीं है दैट इज़ कॉल्ड एज एक्विजिशन. जिसे हमारी लर्निंग की ज़रूरत नहीं है. His Hindi learning is language learning. Yes, correct. Because he is learning. He studies English and Hindi. He is Odia learning is language acquisition. Yes, language acquisition, correct. He is language learning is English learning is language learning. Correct. Because English and Hindi based on this already he is studying. मतलब learning में चल रहा है. ಆಲ್ರೆಡಿ ಕಲಿಕೆ ನಡೆಯುತ್ತಿದೆ ಇಂಗ್ಲಿಷ್ ಮತ್ತು ಹಿಂದಿದಲ್ಲಿ. ಓಡಿಯಾ ಆಲ್ರೆಡಿ ಹಿ ನೋಸ್ ಓಡಿಯಾ ಫ್ರಮ್ ಹಿಸ್ ಬರ್ತ್ ನೇಟಿವ್ ಲ್ಯಾಂಗ್ವೇಜ್. ಹಿ ಈಸ್ ಆಲ್ರೆಡಿ ಆಕ್ಯುಪೈಡ್. ಓಕೆ, ಸೊ ನಾಟ್ ಟ್ರೂ ಸೆಂಟೆನ್ಸ್ ಇಸ್ ಇಂಗ್ಲಿಷ್ ಲರ್ನಿಂಗ್ ಲ್ಯಾಂಗ್ವೇಜ್ ಎಕ್ವಿಸಿಷನ್. ಅವನು ಹುಟ್ಟಿದ ಕೂಡಲೇ ಅವನು ಪರ್ಫೆಕ್ಟ್ ಆಗಿಲ್ಲ ಲ್ಯಾಂಗ್ವೇಜ್ದಲ್ಲಿ. ಓಡಿಯಾ ಲ್ಯಾಂಗ್ವೇಜ್ ಅವ್ನು ಬರ್ತ್ ಲ್ಯಾಂಗ್ವೇಜ್ ಇತ್ತು. ಆದರೆ ಇಂಗ್ಲೀಷ್ ಲ್ಯಾಂಗ್ವೇಜು ಫಾರ್ಮಲ್ ಎಜುಕೇಷನ್ ಮುಖಾಂತರ ಅವನು ಪಡೆಯುತ್ತಿದ್ದಾನೆ. ಸೊ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅದು ಆಗೋದಿಲ್ಲ. ಇದಕ್ಕಾಗಿ ನಾವೇನು ಮಾಡಬೇಕಂದ್ರೂ ಪೆಡಗಾಜಿದ್ದು ನೋಟ್ಸ್ ಇರುತ್ತೆ. ಓಕೆ, ಸೊ ಆ ನೋಟ್ಸನ್ನು ನಾವು ಯಾವಾಗ ಫೈಂಡ್ ಔಟ್ ಮಾಡ್ಕೊಂಡು ಅದನ್ನು ಸಾಲ್ವ್ ಮಾಡ್ತೀವಿ, ಆ ನೋಟ್ಸ್ ಮುಖಾಂತರ ಈ ಥರದ್ದು ಕ್ವೆಶನ್ಸನ್ನು ನಾವು ಸಾಲ್ವ್ ಮಾಡ್ಬೋದು. ಅದರಲ್ಲಿ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ the 7th question. So instrumental motivation is when. ಇನ್ಸ್ಟ್ರೂಮೆಂಟಲ್ ಮೋಟಿವೇಶನ್ ಅನ್ನೋದು ಯಾವಾಗ ಆಗುತ್ತೆ ಒಬ್ಬ ವ್ಯಕ್ತಿಯಲ್ಲಿ? ಓಕೆ, ಇನ್ಸ್ಟ್ರೂಮೆಂಟಲ್ ಮೋಟಿವೇಶನ್ ಈಸ್ ನಥಿಂಗ್ ಬಟ್ ವಾದ್ಯ ಪ್ರೇರಣೆ. ಓಕೆ, ವಾದ್ಯ ಪ್ರೇರಣೆ ಯಾವಾಗ ಆಗುತ್ತೆ ವ್ಯಕ್ತಿಯಲ್ಲಿ? ಇದೊಂದು ಆಪ್ಷನ್ಸನ್ನು ರೀಡ್ ಮಾಡೋಣ. ಅ ಪರ್ಸನ್ ಲರ್ನ್ಸ್ ದ ಲ್ಯಾಂಗ್ವೇಜ್ ಫಾರ್ ರೈಟಿಂಗ್ ಅ ಬುಕ್. A person learns the language for utilitarian reasons like employment, for being closer to native speakers to the language, for their community, religious and social functions. See, ಎಷ್ಟು ಈಸಿ ಕ್ವಶನ್ ಇದೆ ಇದು. ಇದನ್ನು ನಾವು ರೀಡ್ ಮಾಡಿದ ಕೂಡಲೇ ನಮ್ಮ ಇನ್ಸ್ಟ್ರೂಮೆಂಟಲ್ ಮೋಟಿವೇಶನ್ ನಮ್ಗೆ ಗೊತ್ತಿಲ್ಲ. ಓಕೆ, ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಅವಾಗೂ ಮಾತ್ರ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಆದರೆ ನಾವು ಪ್ಯಾನಿಕ್ ಯಾವಾಗ ಆಗ್ತೀವಿ? ನಮ್ಗೆ ಇದು ಕ್ವಶನ್ನೇ ಅರ್ಥ ಆಗಿಲ್ದಾಗ ಸೀದಾ ಜಂಪ್ ಏನು ಮಾಡಿರಿ, ಆಪ್ಷನ್ಸ್ ಮೇಲೆ ಜಂಪ್ ಮಾಡಿರಿ. ಟಿಪ್ ನಂಬರ್ 3, ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್ ಜಂಪ್ ಟು ದಿ ಆಪ್ಷನ್ಸ್. ಅಲ್ಲಿ ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ನೀವು ಕಮ್ ಟು ದಿ ಕ್ವೆಶನ್ ದೆನ್ ರೀಡ್. ಈಗ ನಾವು ಆಪ್ಷನ್ಸನ್ನು ಓದಿದ್ದು. ಫಸ್ಟ್ ಆಪ್ಷನ್ ಏನು ಹೇಳ್ತಾ ಇದೆ? ಅ ಪರ್ಸನ್ ಲರ್ನ್ಸ್ ದ ಲ್ಯಾಂಗ್ವೇಜ್ ಫಾರ್ ರೈಟಿಂಗ್ ಅ ಬುಕ್. ಒಂದು ಬುಕ್ ಬರೀಲಿಕ್ಕೆ ಲ್ಯಾಂಗ್ವೇಜನ್ನು ಲರ್ನ್ ಮಾಡಬೇಕು. ಅಥವಾ ಇನ್ಸ್ಟ್ರೂಮೆಂಟಲ್ ಮೋಟಿವೇಶನ್ ನಮ್ದು ಯಾವಾಗುತ್ತೆ ಅಂದರೆ ಒಂದು ಬುಕ್ ರೈಟಿಂಗ್ ನಾವು ಮಾಡೋಕ್ಕೆ ಒಂದು ಹೊಸ ಲ್ಯಾಂಗ್ವೇಜನ್ನು ನಾವು ಕಲ್ಕೋಬೇಕು, ಅವಾಗ ಇನ್ಸ್ಟ್ರೂಮೆಂಟ್ ಮೋಟಿವೇಶನ್ ಆಗುತ್ತೋ. ಅಥವಾ ಅ ಪರ್ಸನ್ ಲರ್ನ್ಸ್ ದ ಲ್ಯಾಂಗ್ವೇಜ್ ಯುಟಿಲಿಟೇರಿಯನ್, ಅವನು ಉದ್ಯೋಗಾವಕಾಶಕ್ಕಾಗಿ ಒಬ್ಬ ವ್ಯಕ್ತಿ ಉದ್ಯೋಗಕ್ಕಾಗಿ ಭಾಷೆ ಕಲಿಯೋದ್ರಿಂದ ಇನ್ಸ್ಟ್ರೂಮೆಂಟಲ್ ಮೋಟಿವೇಶನ್ ಆಗುತ್ತಾ. ಅಥವಾ ಅವನು ನೇಟಿವ್ ಸ್ಪೀಕರ್ಸ್ ಟು ದ ಲ್ಯಾಂಗ್ವೇಜ್, ಅವನು ನೇಟಿವ್ ಸ್ಪೀಕರ್ಸ್ ಇದ್ದಲ್ಲಿ ಸಮುದಾಯದಲ್ಲಿ ಏನು ಅವರು ವ್ಯಕ್ತಿಗಳಿರ್ತಾರೋ ಅಲ್ಲಿ ಅವ್ರು ಏನಾದರೂ ಅವ್ರಿಗೆ ಕ್ಲೋಸ್ ಆಗಬೇಕಂದ್ರೆ ಅವನು ಲ್ಯಾಂಗ್ವೇಜ್ ಕಲಿಬೇಕು. ಕಮ್ಯುನಿಟಿ ರಿಲಿಜಿಯಸ್ ಅಂದರೆ ಸಮುದಾಯದ ಆಚರಣೆಗಳಿಗಾಗಿ ನಾವು ಹೊಸ ಒಂದು ಲ್ಯಾಂಗ್ವೇಜನ್ನು ಕಲಿಬೇಕು. ಅವಾಗ ಮಾತ್ರ ಇನ್ಸ್ಟ್ರೂಮೆಂಟಲ್ ಮೋಟಿವೇಶನ್ ಆಗುತ್ತೋ ಅಂತೇಳಿ ಅವ್ರು ಕ್ವಶನ್ ಕೇಳಿದ್ದಾರೆ. ಈಗ ಬುಕ್ ಬರೀಲಿಕ್ಕೆ ನೀವು ಬುಕ್ದಲ್ಲಿ ಪರ್ಫೆಕ್ಟ್ ಇದ್ರೆ ಮಾತ್ರ ನೀವೇನು ಮಾಡ್ತೀರಿ, ಆ ಒಂದು ಬುಕ್ ಬರೀತೀರಿ. ಒಂದು ಲ್ಯಾಂಗ್ವೇಜಲ್ಲಿ ಪರ್ಫೆಕ್ಟ್ ಇದ್ದಾಗ ಆ ಲ್ಯಾಂಗ್ವೇಜ್ ಹಿಡಿದನ್ನ ನೀವು ಒಂದು ಏನು ಮಾಡ್ತೀರಿ ಅಂದ್ರೆ ಬುಕ್ ಬರೀತೀರಿ. ಇದಕ್ಕಾಗಿ ಹೊಸ ಒಂದು ಲ್ಯಾಂಗ್ವೇಜ್ ಕಲಿಯೋದು ಏನು ಬೇಕಾಗಿಲ್ಲ. ನೆಕ್ಸ್ಟ್ ನೇಟಿವ್ ಸ್ಪೀಕರ್ಸ್, ನೀವು ನೇಟಿವ್ ಲ್ಯಾಂಗ್ವೇಜ್ದಿಂದನೇ ಅವ್ರಿಗೆ ನೇಟಿವ್ದಲ್ಲಿ ಮಾತಾಡ್ಬೋದಲ್ಲ, ನೇಟಿವ್ ಲ್ಯಾಂಗ್ವೇಜ್ದಿಂದನೇ ನೀವು ಅವ್ರ ಜೊತೆ ಕ್ಲೋಸ್ ಆಗಬಹುದು. ಓಕೆ, ಸೊ ಹೊಸ ಒಂದು ಲ್ಯಾಂಗ್ವೇಜ್ ಕಲ್ಕೊಂಡು ಅವ್ರ ಜೊತೆ ಕ್ಲೋಸ್ ಆಗೋಕ್ಕಾಗೋದಿಲ್ಲ. ಕಮ್ಯುನಿಟಿ, ಸಮುದಾಯದ ಆಚರಣೆಗಳಲ್ಲಿನೂ ನಾವು ನೇಟಿವ್ ಲ್ಯಾಂಗ್ವೇಜನ್ನು ಪ್ರಿಫರ್ ಮಾಡ್ತೀವಿ.
ಮಾಡ್ತೀವಿ, ನಾಟ್ ಇಂಗ್ಲೀಷ್, ಮರಾಠಿ, ಮಲಯಾಳಂ. ಓಕೆ, ಸೊ ಇನ್ಸ್ಟ್ರೂಮೆಂಟಲ್ ಮೋಟಿವೇಶನ್ ಯಾವಾಗ ಆಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಒಂದು ಉದ್ಯೋಗಕ್ಕಾಗಿ ಯಾವಾಗ ಒಂದು ಹೊಸ ಲ್ಯಾಂಗ್ವೇಜನ್ನು ಕಲಿತಾನೋ ಅವಾಗ ಅಷ್ಟೇ ಇನ್ಸ್ಟ್ರೂಮೆಂಟಲ್ ಮೋಟಿವೇಶನ್ ಆಗುತ್ತೆ. ಓಕೆ, ಸೊ ಇದಕ್ಕಾಗಿ ನಾವು ಒಂದು ಟಾಪಿಕ್ ಇದೆ ಪೆಡಗಾಜಿದಲ್ಲಿ, ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಅದರಿಂದ ನಿಮಗಿದು ಈಸಿಯಾಗಿ ಗೊತ್ತಾಗುತ್ತೆ. And the last question of this series, a test which aims to identify and individual student specific areas. Oh, very important question. Compulsory question ಅಂತ ಹೇಳ್ಬೋದು. ಇದು TET ಒಳಗೂ ಕಂಪಲ್ಸರಿ, CTET ಒಳಗೂ ಕಂಪಲ್ಸರಿ. ಸ್ಟ್ರೆಂತ್ ಮತ್ತು ವೀಕ್ನೆಸ್ಸನ್ನು ಅಳೆಯುವಂತಹ ಒಂದು ಪರೀಕ್ಷೆ ಯಾವುದು? ಇದಕ್ಕಾಗಿ ನಿಮಗೆ ಇದು ನಾಲ್ಕು ಪರೀಕ್ಷೆಗಳ ಬಗ್ಗೆ ಗೊತ್ತಿರಬೇಕು. ಫಾರ್ಮೇಟಿವ್ ಟೆಸ್ಟ್ ಅಂದರೆ ಏನು, ಆಬ್ಜೆಕ್ಟಿವ್ ಟೆಸ್ಟ್ ಅಂದರೆ ಏನು, ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ಏನು, ವ್ಯಾಲಿಡಿಟಿ ಟೆಸ್ಟ್ ಅಂದರೆ ಏನು. ಫಾರ್ಮೇಟಿವ್ ಟೆಸ್ಟ್ ಆಫ್ಟರ್ ಒನ್ ಲೆಸನ್ ನಾವೇನು ಮಾಡ್ತೀವಿ ಅಂದರೆ ಕಂಡಕ್ಟ್ ಮಾಡ್ತೀವಿ. ಓಕೆ, ಆಫ್ಟರ್ ಒನ್ ಲೆಸನ್. ಆಬ್ಜೆಕ್ಟಿವ್ 4 ಆಪ್ಷನ್ಸ್ ಇರುತ್ತೆ, ಅದರೊಳಗಿಂದ ಒಂದು ಆನ್ಸರನ್ನು ಟಿಕ್ ಮಾಡೋದು. ವ್ಯಾಲಿಡಿಟಿ ಅಂದರೆ ಮಾನ್ಯತಾ ಪರೀಕ್ಷೆ. ಡಯಾಗ್ನೋಸ್ಟಿಕ್ ಟೆಸ್ಟನ್ನೇ ನಾವೇನು ಮಾಡ್ತೀವಿ ಅಂದರೆ ಸ್ಟ್ರೆಂತ್ ಮತ್ತು ವೀಕ್ನೆಸ್ಸನ್ನು ಅಳಿಲಿಕ್ಕೆ ಯೂಸ್ ಮಾಡ್ತೀವಿ. ಡಯಾಗ್ನೋಸ್ಟಿಕ್ ಟೆಸ್ಟ್ ನೈದಾನಿಕ ಪರೀಕ್ಷೆ. ಓಕೆ, ಇದು ಒಂದು ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ ಆಗಿದೆ. ಸೊ ನೀವೇನು ಮಾಡ್ಬೇಕಂದ್ರೆ ಕಂಪಲ್ಸರಿ ಕ್ವೆಶನ್ ಐತಿ, ನೀವೇನು ಮಾಡಿರಿ ಟೆಸ್ಟ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಓಕೆ, ಪೆಡಗಾಜಿ ಒಳಗೆ ಬರುವಂತಹ ಟೆಸ್ಟ್ ಅದನ್ನು ನೀವು ಲರ್ನ್ ಮಾಡಿರಿ ಅಥವಾ ಅಡಾಪ್ಟ್ ಮಾಡ್ಕೊರಿ, ಯೂಸ್ ಮಾಡಿರಿ. ನೀವು ವರ್ಕಿಂಗ್ ಅದಿರಂದ್ರೆ ಡಯಾಗ್ನೋಸ್ಟಿಕ್ ಟೆಸ್ಟ್, ವ್ಯಾಲಿಡಿಟಿ ಟೆಸ್ಟ್ ಅದನ್ನು ಯೂಸ್ ಮಾಡ್ಕೊರಿ ನಿಮ್ಮ ಕ್ಲಾಸ್ ರೂಮ್ ಟೀಚಿಂಗ್ ಒಳಗೆ. ಅವಾಗ ನಿಮ್ಗೆ ಏನಾಗ್ತೈತೆ ಅಂದರೆ ಈಸಿಲಿ ಇದನ್ನು ಆನ್ಸರ್ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಆಲ್ರೆಡಿ 8 ಪೆಡಗಾಜಿ ಮತ್ತು ಗ್ರಾಮರ್ ಬೇಸ್ಡ್ ಕ್ವೆಶನ್ಸನ್ನು ನೋಡಿದ್ದೀವಿ. ಈ ಥರ ನಿಮಗೇನಾದರೂ ಕ್ವೆಶನ್ಸ್ ವಿಡಿಯೋಸ್ ಬೇಕಂದರೆ ನೀವು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋಸ್ದಲ್ಲಿ ನಾವು ನೆಕ್ಸ್ಟ್ ಸೀರೀಸ್ ಪೆಡಗಾಜಿ ಮತ್ತು ಗ್ರಾಮರ್ ಬೇಸ್ಡ್, ಅದರೊಂದಿಗೆ ಪ್ಯಾಸೇಜ್ ರೀಡಿಂಗ್ ಮತ್ತು ಪೋಯಮ್ ಯಾವ ರೀತಿ ಅದ್ರ ಮೇಲೆ ಕ್ವೆಶನ್ಸ್ ಆಗುತ್ತೆ ಅಂತ ಹೇಳಿ ಕ್ವೆಶನ್ಸನ್ನು ತೊಗೋತೀನಿ. ನಿಮ್ಗೇನಾದರೂ ಈ ಥರ ವಿಡಿಯೋಸ್ ಬೇಕಾಗಿತ್ತಂದರೆ ನೀವು ಕಾಮೆಂಟ್ ಸೆಕ್ಷನ್ದಲ್ಲಿ ನಮಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸ್ರಿ. ಇದನ್ನು ಹೇಳ್ಕೊತ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀವಿ.